ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತದೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯ ಸೀಸನ್ 11. ಸೊ ಈಗ ಈ ಸೀಸನ್ ಸ್ಟಾರ್ಟ್ ಆಗಿ ಇವತ್ತಿಗೆ ಕೆಲವು ದಿನ ಆಯ್ತು, ಇನ್ನು ಸ್ವಲ್ಪ ದಿನ ಬಾಕಿ ಉಳಿದಿದೆ ಅಂತ ಹೇಳಿದ್ರೆ ಒಂದು ತಿಂಗಳು ಇರ್ಬೋದು ಅಷ್ಟೇ. ಸೊ ಈ ಸೀಸನಲ್ಲಿ ಏನೆಲ್ಲ ಆಯ್ತು ಅಂತ ಹೇಳಿ ನಿಮಗೆ ಗೊತ್ತಿರ್ಬೋದು. ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಇಲ್ಲಿ ಹೇಗೆ TRP ಇತ್ತು, ಆಮೇಲೆ ಸ್ವಲ್ಪ ಡೌನ್ ಆಯಿತು, ಮತ್ತೆ ಪುನಃ ಜಾಸ್ತಿ ಆಯಿತು. ಯಾಕೆಂತ ಹೇಳಿದ್ರೆ ಜಗದೀಶ್ ಯಾವಾಗ ಔಟ್ ಆದರು ನೋಡಿ, ಅದಾದಮೇಲೆ ಸ್ವಲ್ಪ TRP ಫುಲ್ ಡೌನ್ ಆಯಿತು. ಜಗದೀಶ್ ಇರುವಾಗ ಬಿಗ್ ಬಾಸ್ ಹೈಯೆಸ್ಟ್ ಚೆನ್ನಾಗಿತ್ತು, ತುಂಬ ಜನ ಭಯಂಕರ ಅಗ್ರೆಸಿವ್ ಆಗಿ ನೋಡ್ತಾ ಇದ್ರು ಜನರು. ಜಗದೀಶ್ ಹೋದಾದ್ಮೇಲಿಂದ ಬಿಗ್ ಬಾಸ್ ನೋಡ್ತಾರೆ, ಬಟ್ ಅಷ್ಟು ಫೋಕಸ್ ಮಾಡಲ್ಲ, ಬೇಕಾ ಬೇಡವಾ ಆ ರೀತಿಯಲ್ಲಿ ನೋಡ್ತಿದ್ದಾರೆ. ಸೊ ಅದಾದಮೇಲೆ ಹನುಮಂತ್ ಅವರು ಬಂದ ಮೇಲಿಂದ ಸ್ವಲ್ಪ ಮತ್ತಷ್ಟು ಬೂಸ್ಟ್ ಸಿಕ್ತು ಬಿಗ್ ಬಾಸ್ ಅವರಿಗೆ. ಉತ್ತರ ಕರ್ನಾಟಕದವರು ತುಂಬ ಜನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂತು, ಮತ್ತು ಅವರವರ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ಅವರ ಬಗ್ಗೆ ನಡೆದ ಒಂದು ದ್ವೇಷ ಆಗಲಿ, ಮತ್ತು ಮಂಜು ಅವರು ಆಗಲಿ, ಮೋಕ್ಷಿತಾ ಅವರು ಹೊರಗೆ ಬಂದ ಮಂಜು ಅವರ ಟೀಮಿಂದ, ಅದೆಲ್ಲ ಒಂದು ಸ್ವಲ್ಪ ಗೇಮಿಗೆ ಒಂದು ಪುಷ್ ಕೊಡ್ತು. ಸೊ ಇದೆಲ್ಲ ನೋಡಿ ಇನ್ನೇನು ಸ್ವಲ್ಪ ದಿನ ಬಂತು ಬಿಗ್ ಬಾಸ್ ಸೀಸನಲ್ಲಿ. ಸೊ ಇದರಲ್ಲಿ ಈಗ ಟಾಪ್ 4 ಸ್ಪರ್ಧೆಗೆ ಯಾರು, ಟಾಪ್ 4 ಸ್ಪರ್ಧೆ ಅಂತ ಹೇಳಿದರೆ ಯಾರು ಫೈನಲಿಗೆ ಹೋಗಿ 4 ಜನ ಇರ್ತಾರೆ ಅಂತ ಹೇಳಿ. ಸೊ ಇದರಲ್ಲಿ ನೀವು 4 ಜನ ನೋಡೋದಾದರೆ, ಮೊದಲನೇದಾಗಿ ಉಗ್ರ ಮಂಜು ಅವರು ಸ್ಟಾರ್ಟಿಂಗಿಂದ ಯಾವ ರೀತಿಯಲ್ಲಿ ಇದ್ದರು ಅದೇ ಥರ ಇವಾಗಲೂ ಎಗ್ರೆಸಿವ್ ಆಗಿ ಆಟ ಆಡ್ತಿದ್ದಾರೆ. ಆಟ ಅಂತ ಬಂದಾಗ ಟಾಪ್ ಅಂತ ಹೇಳ್ಬೋದು. ಮತ್ತು ಬೇರೆ ವಿಷಯದಲ್ಲಿ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತಾರೆ. ಸೊ ಸ್ವಲ್ಪ ಕೆಲವು ಜಾಗದಲ್ಲಿ ಓವರ್ ಮಾಡ್ತಾರೆ. ಸ್ಟಾರ್ಟಿಂಗಲ್ಲಿ ಜಗದೀಶ್ ಅವರು ಹೋಗಲಿಕ್ಕೆ ಕಾರಣನೇ ಮಂಜು ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ದರು. ಮಂಜು ಅವ್ರದ್ದು ಒಂದು ಫಾಲ್ಟ್ ಏನಂತ ಹೇಳಿದರೆ, ಗೌತಮಿ ಏನು ಹೇಳ್ತಾರೆ ನೋಡಿ, ಅದಕ್ಕೆ ಸರಿ, ನೀನು ಹೇಳಿದ್ರೆ ಸರಿ ಅಂತ ಫ್ರೆಂಡ್ಶಿಪ್ಪಲ್ಲಿ ಬೇರೆ ಯಾವ ರೀತಿ ಹಂಗಲಿಲ್ಲ, ಅದೆಲ್ಲ ತಪ್ಪು ತಿಳ್ಕೊಬೇಡಿ, ಒಳ್ಳೆ ಫ್ರೆಂಡ್ಶಿಪ್ ಅವರಿಬ್ಬರ ಮಧ್ಯೆ. ಬೇರೆಯವರು ಹೇಳಿದರೆ ಇದು ಮಂಜು ಅವ್ರದ್ದು ಅಷ್ಟು ರಿಯಾಕ್ಷನ್ ಇರಲ್ಲ. ಗೌತಮಿ ಅವರು ಸಾಕು ನೀನು ಮಾತಾಡಬೇಡ ಅಂತ ಹೇಳಿದರೆ ಮಾತಾಡದಿರ್ತಾರೆ, ಅದೊಂದು ನೆಗೆಟಿವ್. ಅದು ಬಿಟ್ಟರೆ ಉಂಟಲ್ಲ, ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ಒಂದು ಸ್ಟ್ರಾಟಜಿ ಎಲ್ಲ ಬಿಗ್ ಬಾಸ್ಗೆ ಹೇಳಿ ಮಾಡಿಸಿದ ಸ್ಪರ್ಧೆ ಅಂತ ಹೇಳ್ಬೋದು. ಇನ್ನೊಂದು ತ್ರಿವಿಕ್ರಮ್ ಹೇಗೆ, ತ್ರಿವಿಕ್ರಮ್ ಸ್ಟಾರ್ಟಿಂಗ್ ಅನ್ನುವಾಗ ಸ್ವಲ್ಪ ಡಲ್ ಇದ್ದರು, ಟಾಸ್ಕಲ್ಲಿ ಚೆನ್ನಾಗಿ ಆಟ ಆಡ್ತಿದ್ರು. ನೀವು ಸ್ಟಾರ್ಟಿಂಗ್ ಬಿಗ್ ಬಾಸ್ ಸೀಸನ್ ಸ್ಟಾರ್ಟ್ ಆದ ಶುರುವಲ್ಲಿ ನೀವು ನೋಡ್ಬೋದು, WW ಈ ಥರ ಎತ್ತೆತ್ತಿ ಬಿಸಾಡೋದು ಟಾಸ್ಕಲ್ಲಿ, ಎಲ್ರಿಗೂ ಕೆಲವು ಜನರಿಗೆ ಪೆಟ್ಟು ಮಾಡಿದ್ದಾರೆ ಇವರು. ಬಟ್ ಒಳ್ಳೆಯ ವ್ಯಕ್ತಿ ಅಂತ ಹೇಳಿದರೆ ಚೆನ್ನಾಗಿ ಆಟ ಆಡ್ತಿದ್ರು. ಆದರೆ ಮಿಡ್ಲಲ್ಲಿ ಸ್ವಲ್ಪ ಹಿಂದೆ ಹೋಗಿ ಮಾತಾಡೋದು ಸ್ವಲ್ಪ ಜಾಸ್ತಿ ಆಯ್ತು. ಇವರು ಒಬ್ಬರ ವಿಷಯವನ್ನು ಇನ್ನೊಬ್ಬರಿಗೆ ಹೋಗಿ ಹೇಳೋದು, ಅವ ಹೇಳಿದ್ದನ್ನು ಇನ್ನೊಬ್ಬನಿಗೆ ಹೇಳೋದು, ಅದೆಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಹಾಗಾಗಿ ಇವರು ಟಾಪ್ ಅಂತ ಹೇಳಿದರೆ ಸ್ವಲ್ಪ ಜನರಿಗೆ ಇಷ್ಟ ಆಗ್ತಿಲ್ಲ. ಬಟ್ ಆದರೂ ತ್ರಿವಿಕ್ರಮ್ ಅವರಿಗೆ ತುಂಬ ಜನ ಫ್ಯಾನ್ ಬೇಸ್ ಇದ್ದಾರೆ. ನೆಕ್ಸ್ಟ್ ಅವರು ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಎಂಟ್ರಿ ಕೊಟ್ಟಿದ್ದಾರೆ ಅದೇ ಥರ ಇವಾಗಲೂ ಅದೇ ಥರ ಇದ್ದಾರೆ. ಸೊ ಮಿಡ್ಲಲ್ಲಿ ಮಂಜು, ಮೋಕ್ಷಿತಾ, ಗೌತಮಿ ಒಟ್ಟಿಗಿದ್ರು. ಅದಾದಮೇಲಿಂದ ಮೋಕ್ಷಿತಾ ಅವರು ಸಪ್ರೇಟ್ ಆದರು. ಅದಾದಮೇಲೆ ಅಂತ ಹೇಳಿದರೆ ಅವರಿಗೆ ಏನು ಹೇಳ್ತಾರೆ, ಅವರದೊಂದು ಗತ್ತು ಬಿಟ್ಟಿಲ್ಲ ಅಂತ ಹೇಳಿದರೆ, ನನಗೆ ಯಾವುದು ಬೇಡ ಅದು ಬೇಡವೇ ಬೇಡ, ಯಾವ ಟೀಮ್ ಜೊತೆ ಸೇರಿಲ್ಲ, ಒಬ್ಬಂಟಿಯಾಗಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಬಟ್ ಇವರಿಗೆ ಸ್ವಲ್ಪ ಜನ ಹೇಳೋದೇನಂತ ಹೇಳಿದರೆ ಸ್ವಲ್ಪ ಅಹಂಕಾರ ಇದೆ, ಯಾರ ಮೇಲೆ ಕೇಳಲ್ಲ ಅಂತ ಹೇಳಿ ತುಂಬ ಜನ ಹೇಳ್ತಾರೆ. ಸೊ ಇವರೊಂದು ಟಾಪ್ 4 ಸ್ಪರ್ಧೆಯಲ್ಲಿ ಇವರೊಂದು ಬರ್ತಾರೆ. ಇನ್ನೊಂದು ನಿಮಗೆ ಆಶ್ಚರ್ಯ ಆಗ್ಬೋದು, ಯಾರು ಅಂತ ಹೇಳಿದರೆ ಹೆಸರು ಕೇಳಿದ್ರೇ ಯಾರಂತ ಹೇಳಿದರೆ ರಜತ್. ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದು ಟಾಪ್ 4 ಬರೋದು ಸ್ಪರ್ಧೆ ಇವರೇ ಮೊದಲಾಗಿರ್ಬೋದು ನನ್ನ ಪ್ರಕಾರ. ಯಾಕಂತ ಹೇಳಿದರೆ ಹನುಮಂತ ಬರುವ ಚಾನ್ಸ್ ಇತ್ತು, ಬಟ್ ಸ್ವಲ್ಪ ಆಟ ಸ್ವಲ್ಪ ಕಮ್ಮಿ ಡಲ್ ಆಯಿತು ಅವ್ರದ್ದು. ಹಾಗಾಗಿ ರಜತ್ ಅವರು ತುಂಬ ಚೆನ್ನಾಗಿ ಆಟ ಆಡ್ತಿದ್ದಾರೆ, ಟಾಸ್ಕ್ ಆಗಲಿ ಮನೋರಂಜನೆ ಆಗಲಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಸೊ ಇವರನ್ನೊಂದು ಟಾಪ್ 4 ಬಿಗ್ ಬಾಸ್ಗೆ ಬರ್ಬೋದು. ಸೊ ವಿನ್ ಆಗುವ ಸೀಸನ್ ಡೌಟ್ ಉಂಟು. ವೈಲ್ಡ್ ಕಾರ್ಡ್ ಎಂಟ್ರಿ ಬಂದು ಬಿಗ್ ಬಾಸಲ್ಲಿ ಇಲ್ಲಿವರೆಗೆ ಯಾರು ವಿನ್ ಆಗಲಿಲ್ಲ. ರಜತ್ ಅವರು ವಿನ್ ಆದರೆ ಅದೊಂದು ಆಶ್ಚರ್ಯ ಅಂತ ಹೇಳಿದರೆ. ಇವರು ಪಕ್ಕ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿ. ಬಿಗ್ ಬಾಸ್ ಮನೆಯಲ್ಲಿ ದರ್ಶನ್ ಅವರದ್ದು ಒಂದು ಡಿ ಬಾಸ್ ಅವರದ್ದು ಒಂದು ಸಾಂಗ್ ಹಾಡಿದ್ದು ಇವರೇ ಮೊದಲು. ಬಟ್ ವಿನ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಯಾರ ಅಭಿಮಾನಿ ಆದರೂ ಸಹ ಅಲ್ಲಿ ಬಿಗ್ ಬಾಸಲ್ಲಿ ಆಟ ಯಾರು ಆಡ್ತಾರೆ ಅವ್ರ ಮೇಲೆ ಡಿಪೆಂಡ್. ತುಂಬ ಜನ ಫ್ಯಾನ್ಸ್ ಬೇಸ್ ಇದ್ದಾರೆ ಇವರಿಗೆ. ಸೊ ಇವ್ರು 4 ಜನರಲ್ಲಿ ನಿಮಗೆ ಯಾರು ವಿನ್ ಆಗಬೇಕಂತೇಳಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹಾಗೂ ಇನ್ನು ಹೊಸ ವೀಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ದಯವಿಟ್ಟು ನನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.